ಭಾರತದಲ್ಲಿ ರಿಸರ್ವೇಶನ್ ಹೇಗೆ ಶುರುವಾಯಿತು? ರಿಸರ್ವೇಶನ್ ಅಥವಾ ಮೀಸಲಾತಿ ಅಂದ್ರೆ ಏನು? ರಿಸರ್ವೇಶನ್ ಅಥವಾ ಮೀಸಲಾತಿ ಯಾಕೆ ಬೇಕಾಯಿತು? ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಅನ್ಯಾಯ ಬ್ರಿಟಿಷ್ ಕಾಲದಲ್ಲಿ ರಿಸರ್ವೇಶನ್ ಆರಂಭವಾಯಿತಾ? ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಏನು? ಎಲ್ಲ ವಿಷಯಗಳನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ. HBS ನ್ಯೂಸ್ ಇನ್ಫೋದ ಇನ್ನೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇಂದು ರಿಸರ್ವೇಶನ್ ಬಗ್ಗೆ ದೇಶದಲ್ಲಿ ಹಲವಾರು ಅಭಿಪ್ರಾಯಗಳಿವೆ. ಕೆಲವರು ಇದನ್ನ ಸಾಮಾಜಿಕ ನ್ಯಾಯ ಅಂತಾರೆ, ಇನ್ನು ಕೆಲವರು ಇದನ್ನ ಪ್ರತಿಭೆಗೆ ಅನ್ಯಾಯ ಅಂತಾರೆ. ಆದ್ರೆ ಒಂದು ಪ್ರಶ್ನೆ ತುಂಬಾ ಮುಖ್ಯ, ಭಾರತದಲ್ಲಿ ರಿಸರ್ವೇಶನ್ ಯಾಕೆ ಶುರುವಾಯಿತು? ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಬೇಕಂದ್ರೆ ನಾವು ಭಾರತದ ಸಾಮಾಜಿಕ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಲೇಬೇಕು. ಈ ರಿಸರ್ವೇಶನ್ ಅಂದ್ರೆ ಏನು? ರಿಸರ್ವೇಶನ್ ಅಂದ್ರೆ ಸಮಾಜದಲ್ಲಿ ಹಿಂದೆ ಉಳಿದಿರುವಂತಹ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷ ಅವಕಾಶವನ್ನ ನೀಡುವಂತಹ ಒಂದು ವ್ಯವಸ್ಥೆ. ಸರಳವಾಗಿ ಹೇಳೋದಾದ್ರೆ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಸರ್ಕಾರ ನೀಡುವ ವಿಶೇಷ ವ್ಯವಸ್ಥೆ. ಹಾಗಾದ್ರೆ ಈ ರಿಸರ್ವೇಶನ್ ಯಾಕೆ ಬೇಕಾಯಿತು? ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಆಧಾರಿತ ಸಾಮಾಜಿಕ ವ್ಯವಸ್ಥೆ ಇತ್ತು. ಇದು ಕೆಲ ಜಾತಿಗಳಿಗೆ ಶಿಕ್ಷಣ, ದೇವಸ್ಥಾನ ಪ್ರವೇಶ, ಸರ್ಕಾರಿ ಹುದ್ದೆಗಳು, ಸಾಮಾಜಿಕ ಗೌರವ ಇವು ಸಿಗ್ತಾ ಇತ್ತು. ಆದರೆ ಕೆಲವು ವರ್ಗಗಳಿಗೆ ಶಿಕ್ಷಣ ನಿಷೇಧ, ಅಸ್ಪೃಶ್ಯತೆ, ಸಾಮಾಜಿಕ ಭೇದ ಭಾವ, ಉದ್ಯೋಗ ಅವಕಾಶಗಳ ಕೊರತೆ ಇವು ಎದುರಾಗ್ತಾ ಇತ್ತು. ಹಾಗಾದ್ರೆ ಈ ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಅನ್ಯಾಯ ಅಂದ್ರೆ ಏನು? ಹಿಂದಿನ ಕಾಲದಲ್ಲಿ ಕೆಲ ಸಮುದಾಯದ ಜನರು ಶಾಲೆಗೆ ಹೋಗಲು ಸಾಧ್ಯವಿರಲಿಲ್ಲ, ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ, ಊರಿನ ಬಾವಿಯಿಂದ ನೀರು ತೆಗೆಯಲು ಕೂಡ ಅವಕಾಶ ಇರಲಿಲ್ಲ. ಇದರಿಂದ ಅವರು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬಾ ಹಿಂದೆ ಉಳಿದಿದ್ರು. ಈ ಬ್ರಿಟಿಷ್ ಕಾಲದಲ್ಲೇ ರಿಸರ್ವೇಶನ್ ಆರಂಭವಾಯ್ತಾ? ಹೌದು, ಭಾರತದಲ್ಲಿ ರಿಸರ್ವೇಶನ್ ಕಲ್ಪನೆ ಮೊದಲು ಬ್ರಿಟಿಷ್ ಕಾಲದಲ್ಲಿ ಆರಂಭವಾಯಿತು. 1902ರಲ್ಲಿ ಮಹಾರಾಷ್ಟ್ರದ ಕೊಲ್ಹಾಪುರದ ರಾಜರಾದ ಛತ್ರಪತಿ ಸಾಹು ಮಹಾರಾಜ್ ಹಿಂದುಳಿದ ವರ್ಗಗಳಿಗೆ ಮೊದಲ ಬಾರಿ ರಿಸರ್ವೇಶನ್ ನೀಡಿದರು. ಇದು ಭಾರತದ ರಿಸರ್ವೇಶನ್ ಇತಿಹಾಸದ ಪ್ರಮುಖ ಘಟ್ಟ ಅಂತಾನೆ ಹೇಳಬಹುದು. ಸಾಹು ಮಹಾರಾಜ್ ಯಾಕೆ ರಿಸರ್ವೇಶನ್ ನೀಡಿದ್ರು ಅಂತ ನೋಡೋದಾದ್ರೆ, ಅವರು ಗಮನಿಸಿದ್ದು ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲವೇ ಜಾತಿಯವರು ಇದ್ರು. ಹಿಂದುಳಿದ ವರ್ಗದ ಜನರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಅವರು ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ರಿಸರ್ವೇಶನ್ ನೀಡಿದ್ರು. ಹಾಗಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ರಿಸರ್ವೇಶನ್ ಬಗ್ಗೆ ಮಾತನಾಡುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮರೆಯಲು ಸಾಧ್ಯ ಇಲ್ಲ. ಅವರು ದಲಿತ ಸಮುದಾಯದ ಮೇಲೆ ನಡೆದ ಅನ್ಯಾಯವನ್ನ ಸ್ವತಃ ಅನುಭವಿಸಿದ್ರು. ಅದರ ಕಾರಣದಿಂದ ಅವರು ಸಾಮಾಜಿಕ ಸಮಾನತೆಗೆ ಹೋರಾಟವನ್ನು ಮಾಡಿದರು. ಈ ಪೂನಾ ಪ್ಯಾಕ್ಟ್ 1932 ಅಂದ್ರೆ ಏನು? ಪೂನಾ ಪ್ಯಾಕ್ಟ್ 1932 ಇದು ರಿಸರ್ವೇಶನ್ ಇತಿಹಾಸದ ಅತ್ಯಂತ ಮಹತ್ವದ ಘಟನೆ. ಬ್ರಿಟಿಷ್ ಸರ್ಕಾರ ಸೆಪರೇಟ್ ಎಲೆಕ್ಟರೇಟ್ ನೀಡಲು ನಿರ್ಧಾರ ಮಾಡಿತು. ಅಂದ್ರೆ ದಲಿತ ಸಮುದಾಯಕ್ಕೆ ಪ್ರತ್ಯೇಕ ಮತದಾನ ವ್ಯವಸ್ಥೆ. ಆದರೆ ಮಹಾತ್ಮ ಗಾಂಧಿ ಮಾತ್ರ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ನಂತರ ಪೂನಾ ಪ್ಯಾಕ್ಟ್ ಎಂಬ ಒಪ್ಪಂದ ನಡೆಯಿತು. ಇದರ ಮೂಲಕ ದಲಿತರಿಗೆ ಸಾಮಾನ್ಯ ಕ್ಷೇತ್ರದಲ್ಲೇ ರಿಸರ್ವೇಶನ್ ನೀಡಲಾಯಿತು. ಈ ಭಾರತದ ಸಂವಿಧಾನ ಮತ್ತು ರಿಸರ್ವೇಶನ್ಗೆ ಏನ್ ಸಂಬಂಧ ಇದೆ ಅಂತ ನೋಡೋದಾದ್ರೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸಂವಿಧಾನ ರಚನೆ ಆರಂಭವಾಯಿತು. ಅಲ್ಲಿ ಮುಖ್ಯ ಪ್ರಶ್ನೆ ಸಾಮಾಜಿಕವಾಗಿ ಹಿಂದುಳಿದವರಿಗೆ ನ್ಯಾಯ ಹೇಗೆ ಕೊಡಬೇಕು ಅನ್ನೋದು. ನಂತರ ಬಂದಿದ್ದೆ ಸಂವಿಧಾನದಲ್ಲಿ ರಿಸರ್ವೇಶನ್ ವ್ಯವಸ್ಥೆ. ಭಾರತದ ಸಂವಿಧಾನದಲ್ಲಿ ಹಲವು ವಿಧಿಗಳ ಮೂಲಕ ರಿಸರ್ವೇಶನ್ ವ್ಯವಸ್ಥೆಯನ್ನ ಮಾಡಲಾಯಿತು. ಮುಖ್ಯವಾಗಿ ಆರ್ಟಿಕಲ್ 15 ಅಂದ್ರೆ ಶಿಕ್ಷಣದಲ್ಲಿ ವಿಶೇಷ ಅವಕಾಶ, ಆರ್ಟಿಕಲ್ 16 ಸರ್ಕಾರಿ ಉದ್ಯೋಗದಲ್ಲಿ ರಿಸರ್ವೇಶನ್, ಆರ್ಟಿಕಲ್ 17 ಅಸ್ಪೃಶ್ಯತೆ ನಿರ್ಮೂಲನೆ, ಆರ್ಟಿಕಲ್ 46 ಹಿಂದುಳಿದ ವರ್ಗಗಳ ಅಭಿವೃದ್ಧಿ. ಆರಂಭದಲ್ಲಿ ಯಾರ್ಯಾರಿಗೆ ರಿಸರ್ವೇಶನ್ ಇತ್ತು ಅಂತ ನೋಡೋದಾದ್ರೆ, ಮೊದಲು ಮುಖ್ಯವಾಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದ್ರೆ SC, ನಂತರ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದ್ರೆ ST. ಈ ಎರಡು ವರ್ಗಗಳಿಗೆ ಮಾತ್ರ ರಿಸರ್ವೇಶನ್ ಅನ್ನು ನೀಡಲಾಗಿತ್ತು. ಹಂಗಂದ್ರೆ OBC ರಿಸರ್ವೇಶನ್ ಹೇಗೆ ಬಂತು ಅಂತ ನೋಡೋದಾದ್ರೆ, ನಂತರ ಸರ್ಕಾರ ಗಮನಿಸಿದ್ದು
SC/ST ಹೊರತುಪಡಿಸಿ ಇನ್ನೂ ಹಲವಾರು ಹಿಂದುಳಿದ ಸಮುದಾಯಗಳಿವೆ. ಅದಕ್ಕಾಗಿ ಮಂಡಲ್ ಕಮಿಷನ್ ರಚನೆಯಾಯಿತು. ಹಾಗಾದ್ರೆ ಈ ಮಂಡಲ್ ಕಮಿಷನ್ ಅಂದ್ರೆ ಏನು ಅಂತ ನೋಡೋದಾದ್ರೆ 1979ರಲ್ಲಿ BP ಮಂಡಲ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಯಿತು. ಇದರ ಉದ್ದೇಶ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವುದು. ಮಂಡಲ್ ಕಮಿಷನ್ ರೆಕಮೆಂಡೇಶನ್ಸ್ ಏನಂತ ನೋಡೋದಾದ್ರೆ ಈ ಆಯೋಗ ಹೇಳ್ತು ಭಾರತದಲ್ಲಿ ಹಲವಾರು OBC ವರ್ಗಗಳು ಹಿಂದುಳಿದಿವೆ, ಅವರಿಗೆ 27% ರಿಸರ್ವೇಶನ್ ನೀಡಬೇಕು ಅಂತ ಶಿಫಾರಸು ಮಾಡಿತು. ಅದಾದ ನಂತರ 1990ರಲ್ಲಿ ಬಹು ದೊಡ್ಡ ಪ್ರತಿಭಟನೆಗಳು. ಪ್ರಧಾನಮಂತ್ರಿ VP ಸಿಂಗ್ ಮಂಡಲ್ ಕಮಿಷನ್ ರೆಕಮೆಂಡೇಶನ್ ಜಾರಿಗೆ ತಂದರು. ಇದರಿಂದ ದೇಶದಲ್ಲಿ ದೊಡ್ಡ ಪ್ರತಿಭಟನೆಗಳು ನಡೆದವು. ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಿದರು. ಆವಾಗ ನೋಡಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದ್ದು. 1992ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖ ತೀರ್ಪನ್ನು ನೀಡಿತು. ಅದರ ಪ್ರಕಾರ OBC ರಿಸರ್ವೇಶನ್ ಮಾನ್ಯ, ಆದರೆ ಕ್ರೀಮಿ ಲೇಯರ್ ಹೊರಗಿಡಬೇಕು. ಒಟ್ಟು ರಿಸರ್ವೇಶನ್ 50% ಮೀರಬಾರದು. ಈಗ ನಾವು ನೋಡೋದು ಕ್ರೀಮಿ ಲೇಯರ್ ಅಂದ್ರೆ ಏನು. OBC ವರ್ಗದಲ್ಲಿ ಈಗಾಗಲೇ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದೆ ಬಂದವರನ್ನ ಕ್ರೀಮಿ ಲೇಯರ್ ಅಂತ ಕರೀತಾರೆ. ಇವರಿಗೆ ರಿಸರ್ವೇಶನ್ ಸಿಗೋದಿಲ್ಲ. ಹಾಗಾದ್ರೆ ರಿಸರ್ವೇಶನ್ ಎಷ್ಟಿದೆ ಅಂತ ನೋಡೋದಾದ್ರೆ ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ SC 15%, ST 7.5% ಮತ್ತೆ OBC 27%. ಒಟ್ಟು ಸುಮಾರು 49.5% ರಿಸರ್ವೇಶನ್. ಹಾಗಾದ್ರೆ ಈ EWS ರಿಸರ್ವೇಶನ್ ಹೇಗೆ ಬಂತು ಅಂತ ನೋಡೋದಾದ್ರೆ 2019ರಲ್ಲಿ ಸರ್ಕಾರ EWS ರಿಸರ್ವೇಶನ್ ಜಾರಿಗೆ ತಂತು. EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಂದ್ರೆ ಇದು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಸಾಮಾನ್ಯ ವರ್ಗದವರಿಗೆ 10% ರಿಸರ್ವೇಶನ್ ನೀಡಲಾಯಿತು. ಯಾವ ಯಾವ ಕ್ಷೇತ್ರಗಳಲ್ಲಿ ರಿಸರ್ವೇಶನ್ ಇದೆ ಅಂತ ನೋಡೋದಾದ್ರೆ ರಿಸರ್ವೇಶನ್ ಮುಖ್ಯವಾಗಿ ಶಿಕ್ಷಣ, ಸರ್ಕಾರಿ ಉದ್ಯೋಗ, ವಿಧಾನಸಭೆ ಮತ್ತು ಲೋಕಸಭೆ ಸ್ಥಾನಗಳು, ಸ್ಥಳೀಯ ಸಂಸ್ಥೆಗಳು, ಇವೆಲ್ಲವರಲ್ಲೂ ಕೂಡ ರಿಸರ್ವೇಶನ್ ಇದೆ. ಈ ರಿಸರ್ವೇಶನ್ ವ್ಯವಸ್ಥೆಯ ಉದ್ದೇಶ ಒಂದೇ, ಸಾಮಾಜಿಕ ನ್ಯಾಯ, ಸಮಾನ ಅವಕಾಶ, ಹಿಂದುಳಿದವರ ಅಭಿವೃದ್ಧಿ, ಶತಮಾನಗಳ ಅನ್ಯಾಯವನ್ನ ಸರಿಪಡಿಸುವುದು. ರಿಸರ್ವೇಶನ್ ಪರ ಇರುವ ವಾದಗಳನ್ನು ನೋಡೋದಾದ್ರೆ ರಿಸರ್ವೇಶನ್ ಬೆಂಬಲಿಸುವವರು ಹೇಳೋದು ಹಿಂದುಳಿದವರಿಗೆ ಸಹಾಯ ಬೇಕು, ರೆಪ್ರೆಸೆಂಟೇಷನ್ ಮುಖ್ಯ, ಸಾಮಾಜಿಕ ಸಮಾನತೆ ಅಗತ್ಯ. ಆದರೆ ರಿಸರ್ವೇಶನ್ ವಿರುದ್ಧ ಇರುವ ವಾದಗಳೇನೆಂದ್ರೆ ಇದನ್ನು ವಿರೋಧಿಸುವವರು ಹೇಳೋದು ಮೆರಿಟ್ಗೆ ಅನ್ಯಾಯ ಆಗ್ತಾ ಇದೆ, ಜಾತಿ ರಾಜಕಾರಣ ಹೆಚ್ಚಾಗ್ತಾ ಇದೆ. ಸ್ನೇಹಿತರೆ, ಕೊನೆದಾಗಿ ಹೇಳೋದಾದ್ರೆ ರಿಸರ್ವೇಶನ್ ಒಂದು ಸಾಮಾನ್ಯ ಯೋಜನೆ ಅಲ್ಲ, ಇದು ಭಾರತದ ಸಾಮಾಜಿಕ ಇತಿಹಾಸಕ್ಕೆ ಸಂಬಂಧಿಸಿದ ವಿಷಯ. ಶತಮಾನಗಳ ಅನ್ಯಾಯ, ಅಸಮಾನತೆ ಮತ್ತು ಅವಕಾಶಗಳ ಕೊರತೆಯನ್ನು ಕಡಿಮೆ ಮಾಡಬೇಕು ಅಂತ ಈ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಭಾರತದಲ್ಲಿ ರಿಸರ್ವೇಶನ್ ಯಾಕೆ ಬಂದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಭಾರತದ ಸಾಮಾಜಿಕ ಇತಿಹಾಸವನ್ನ ತಿಳಿದುಕೊಳ್ಬೇಕು. ರಿಸರ್ವೇಶನ್ ಬಗ್ಗೆ ಅಭಿಪ್ರಾಯ ಬೇರೆ ಬೇರೆ ಇರಬಹುದು, ಆದ್ರೆ ಅದರ ಹಿಂದಿನ ಇತಿಹಾಸ, ನೋವು ಮತ್ತು ಸಾಮಾಜಿಕ ಹಿನ್ನೆಲೆ ತಿಳಿದುಕೊಳ್ಳೋದು ಅತ್ಯಂತ ಮುಖ್ಯ. ಸಮಾನ ಅವಕಾಶ ಇರುವ ಸಮಾಜ ನಿರ್ಮಾಣವೇ ರಿಸರ್ವೇಶನ್ ವ್ಯವಸ್ಥೆಯ ಮೂಲ ಉದ್ದೇಶ ಅಂತ ಸರ್ಕಾರ ಹೇಳುತ್ತೆ. ಸ್ನೇಹಿತರೆ, ನಿಮಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.